ಕಟಕಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಫಲ 42 ಕೋಟಿ ರು ಲಾಭವನ್ನು ತಂದುಕೊಟ್ಟಿದೆ. ಧಾರವಾಡ ಜಿಲ್ಲೆಯ ಕಲಘಟಕಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಫಲ ನೀಡಿದ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದ ಚಳುವಳಿಯಲ್ಲಿ ಹಾಳಿಯಾಳ ಸಕ್ಕರೆ ಕಾರ್ಖಾನೆ ಪ್ರತಿ ಟನ್ಗೆ 150 ರು ಹೆಚ್ಚುವರಿಯಾಗಿ ದರ ನೀಡಲು ಒಪ್ಪಿದೆ. ಈ ಕ್ರಮದಿಂದ ರೈತರಿಗೆ ಸುಮಾರು 16 ಕೋಟಿ ರು ಲಾಭ ದೊರೆತಿದೆ. ಕಳೆದ ವರ್ಷದ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವಾಗಿ ರೈತರಿಂದ ವಸೂಲಾದ ಹಣವನ್ನು ಹಿಂದಿರುಗಿಸಲು ಉಚ್ಚ ನ್ಯಾಯಾಲಯ 10 ಕೋಟಿ ರು ಠೇವಣಿ ಮಾಡಲು ಆದೇಶಿಸಿದೆ. ಒಟ್ಟಿನಲ್ಲಿ ರೈತರಿಗೆ 42 ಕೋಟಿ ರು ಲಾಭ ಸಿಕ್ಕಿದೆ. ರೈತ ಸಂಘಟನೆ ಸಚಿವ ಸಂತೋಷ್ ಲಾಡ್ ಹಾಗೂ ಜಿಲ್ಲಾಧಿಕಾರಿ ಧನ್ಯವಾದ ಹೇಳಿದ್ದಾರೆ. ಇವತ್ತು ರೈತರು ಸಾಕಷ್ಟು ಇವತ್ತು ನಾವು 100-200 ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡು ಬಂದೀವಿ ಕರೆವು. ಆದರೆ ಈಗ ರೈತರು ಏನು ಮಾಡ್ಕೊತಾರಂದ್ರೆ ನಾವು ಈ ಗ್ಯಾಂಗ್ಗಳಿಗೆ ಹೆಚ್ಚುವರಿಯಾಗಿ ಹಣ ಕೊಟ್ಟು ಆ ರೊಕ್ಕನ ಸ್ವಲ್ಪ ನಾವು ಕೊಡಿಸಿದ್ದೂ ಉಪಯೋಗ ಆಗದಂಗೆ ಆಗುತ್ತೆ. ಅದಕ್ಕೆ ರೈತರು ಏನು ಮಾಡ್ಬೇಕಾಗೈತೆ ಅಂದ್ರೆ ಇವತ್ತು ಹುಬ್ಳಿ ಮಠದೊಳಗೆ ಒಂದು ನಾವು ಮೀಟಿಂಗ್ ಕರಾಕತ್ತೇವೆ. ನಮ್ಮ ರೈತ ಸಂಘದವರು ರೈತರೆಲ್ಲ ಕೂತ್ಕೊಂಡು ಒಂದೊಂದು ಹುಬ್ಳಿ ಮಠದೊಳಗೆ ಒಂದೊಂದು ದಿವಸ ಒಂದು ರೈತರನ್ನು ಕೂಡಿಸಿ ಯಾಕೆ ನಾವು ಗ್ಯಾಂಗ್ಗಳಿಗೆ ಯಾಕೆ ಹಣ ಕೊಡಬಾರ್ದು ಅನ್ನೋದನ್ನು ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ನಾವು ಅವ್ರ ಮುಖಾಂತರ ಸ್ವಲ್ಪ ಕಡಿಮೆ ರೇಟ್ನೊಳಗೆ ರೈತರಿಗೆ ಲಾಭದಾಯಕ ಆಗಲಿ ಅಂತೇಳಿ ಒಂದು ಹುಬ್ಳಿ ಮಟ್ಟದೊಳಗೆ ತಮ್ಕನೊಳಗೆ 4 ಸರ್ಕಲ್ನೊಳಗೆ ನಾವು ಒಂದು ಮೀಟಿಂಗ್ ಕರೆದಿವಿ ಎಲ್ಲ ರೈತರಿಗೆ. ಈ ಹೆಚ್ಚಿಗೆ ಗ್ಯಾಂಗ್ಗಳು ರೊಕ್ಕ ಕೊಡಬೇಡ್ರಿ. ಇನ್ನೊಂದು ವಿಷಯ ಏನಂತಂದ್ರೆ ನಾವು ಈಗ 4-5 ವರ್ಷದಿಂದ ನಮ್ಮ ಶಾಂತಕುಮಾರ್ ಒಳಗೊಂಡಂತೆ ನಾವು ಸಾಕಷ್ಟು ಸಲ ಅವತ್ತು ಬೆಂಗಳೂರೊಳಗೆ ಹೋಗಿ ಕಾಟಾದನ್ನು ನಾವು ಏನು ಮಾಡಿದ್ವಿ ಅಂತಂದ್ರೆ ನಮ್ಮ ಕಾಟಾದಲ್ಲೇ ಮೇನ್ ನಮಗೆ 2 ಟನ್ಗಿಂತ ಹೆಚ್ಚು ಕಡಿಮೆ 5,000-6,000 ರೂಪಾಯಿ ನಮ್ಮ ಒಂದು ಗಾಡಿಗೆ ಲಕ್ಷಣ ಹಾಕಿತ್ತು. ಅದನ್ನು ಏನು ಮಾಡಿದ್ವಿ ನಾವು 2-3 ವರ್ಷದಿಂದ ನಮ್ಮ ಶಾಂತಕುಮಾರ್ ಒಳಗೊಂಡು ನಾವು ಎಲ್ಲ ಅಧ್ಯಕ್ಷರು ಹೋಗಿ 2-3 ಸಲ ಅಲ್ಲಿ ನಮ್ಮ ಸಕ್ಕರೆ ಆಯುಕ್ತರಿಗೆ ನಮ್ಮ ಸಚಿವರಿಗೆ ಭೇಟಿಯಾಗಿ ನಮಗೆ ಕಾಟಾ ಫ್ಯಾಕ್ಟ್ರಿಯಿಂದ ಹೊರಗಡೆ ಆಗಬೇಕಂತ ಹಠ ಹಿಡಿದಾಗ ಅದನ್ನು 2 ವರ್ಷದಿಂದ ಅದನ್ನು ಅನೌನ್ಸ್ ಜಾರಿ ಮಾಡಿದ್ರು. ಆದರೆ ಆಗಿದ್ದಿಲ್ಲ. ನಾವು ಎಲ್ಲ ರೈತ ಸಂಘದವರು ಇಲ್ಲಿ ಒಂದು ಪ್ರತಿಭಟನೆ ಮೂಲಕ ಮೊನ್ನೆ ಹಳ್ಯಾಳದೊಳಗೆ